ಮಚ್ಚು ಹಿಡಿದು ರೀಲ್ಸ್ ಮಾಡಿ ಶೋಕಿಯನ್ನ ಪ್ರದರ್ಶನ ಮಾಡಿದಂತಹ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು, ಒಬ್ಬ ರಜತ್ ಕಿಶನ್, ಮತ್ತೊಬ್ಬ ಆತ ವಿನಯ್ ಗೌಡ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೋಡೋದಾದ್ರೆ ಇಬ್ಬರಿಗೂ ಕೂಡ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಯಿತು. ಇವತ್ತು ರಜತ್ ಮತ್ತು ವಿನಯ್ ಪರ ವಕೀಲರು ಜಾಮೀನು ಅರ್ಜಿಯನ್ನ ಮೂವ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. 24ನೇ ACJM ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ಬರಲಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಇದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸದ್ಯಕ್ಕೆ ರಜತ್ ಮತ್ತು ವಿನಯ್. ಜೈಲಿಗೆ ತೆರಳುತ್ತಾ ಇದ್ದ ವೇಳೆ ರಜತ್ ಪತ್ನಿ ಅಕ್ಷಿತಾ ಕಣ್ಣೀರನ್ನ ಹಾಕಿದ್ದಾರೆ. ಸಾಕ್ಷಿ ನಾಶ ಯತ್ನದ ಹಿನ್ನೆಲೆಯಲ್ಲಿ ರಜತ್ ಮತ್ತು ವಿನಯ್ನನ್ನ ಬಂಧಿಸಲಾಗಿದೆ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಅಧ್ವಾನಕ್ಕೆ ಇವರಿಬ್ರು ಕೂಡ ಸಾಕ್ಷಿಯಾಗಿದ್ದಾರೆ. ಬರೀ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಇವರನ್ನ FIR ಮಾಡ್ಕೊಂಡಿದ್ರೆ ಅದು ಬೇರೆ ಇತ್ತು. ಬಟ್ ಈಗಿರುವಂತಹ ಆರೋಪ, ಹೊಸದಾಗಿ ಆಡ್ ಆಗ್ತಾ ಇರುವಂತಹ ಸೆಕ್ಷನ್ ಸಾಕ್ಷಿ ನಾಶ. ಸೊ ಇದು ಒಂದಷ್ಟು ಕಾನೂನು ಸಂಕಷ್ಟವನ್ನ ತಂದು ಬಿಡಬಹುದಾ? ಪೊಲೀಸರಿಗೆ ಯಾಮಾರಿಸೋ ಪ್ರಯತ್ನದಲ್ಲಿ ಇಬ್ಬರು ಸಿಕ್ಕಿ ಬಿದ್ರ ಅನ್ನೋದು ಪ್ರಶ್ನೆ. ದಾರಿ ತಪ್ಪಿಸಿದ್ರ ಅಥವಾ ದಾರಿ ತಪ್ಪೋ ಹಾಗೆ ಪೊಲೀಸರು ಇವ್ರ ಜೊತೆಗೆ ಸೇರ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇತ್ತು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಜಾಮೀನು ಅರ್ಜಿಯನ್ನ ಇವ್ರು ಮೂವ್ ಮಾಡ್ಕೊಳ್ತಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಇದಕ್ಕೆ ಆಕ್ಷೇಪಣೆಯನ್ನ ಸಹಜವಾಗಿ ಪೊಲೀಸರು ಕೂಡ ಸಲ್ಲಿಸಬಹುದು. ಏನಂತ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ? ಮತ್ತೆ JC ಎಕ್ಸ್ಟೆನ್ಷನ್ ಆಗುತ್ತಾ ಅಥವಾ PC ಕೇಳುವಂತಹ ಸಾಧ್ಯತೆ ಇದೆಯಾ? ಮಮತಾ, ಏನು ಮಚ್ಚಿ ಹಿಡಿದು ರೀಲ್ಸ್ ಮಾಡಿ ಬಂಧನವಾಗಿರುವಂತಹ ನಟ ರಜತ್ ಮತ್ತೆ ವಿನಯ್ ಗೌಡ ಅವರನ್ನ ನಿನ್ನೆ ರಾತ್ರಿ ಬೆಂಗಳೂರಿನ ಕೋರಮಂಗಲದ ಜಡ್ಜ್ ಮನೆಗೆ ಹಾಜರುಪಡಿಸಿ ಜಡ್ಜ್ 1 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿರುವಂತದ್ದು. ಇವತ್ತು ಬೆಳಿಗ್ಗೆ 11 ಗಂಟೆ ನಂತರ ಬೆಂಗಳೂರಿನ 24ನೇ ACM ಕೋರ್ಟ್ಗೆ ಹಾಜರುಪಡಿಸಬೇಕು ಆರೋಪಿಗಳಿಗೆ. ತದನಂತರ ಆರೋಪಿಗಳಿಗೆ ಕಸ್ಟಡಿಗೆ ಪಡಲಿಕ್ಕೆ ಈಗ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಇವರು ರೀಲ್ಸ್ ಮಾಡ್ಲಿಕ್ಕೆ ಬಳಸಿದಂತ ಮಚ್ಚೇನಿತ್ತು ಇನ್ನೂ ಕೂಡ ರಿಕವರಿ ಆಗಿಲ್ಲ. ಜೊತೆಗೆ ಎಲ್ಲಿದೆ ಅನ್ನುವಂಥದ್ರ ಬಗ್ಗೆ ಆರೋಪಿಗಳಿಬ್ರು ಕೂಡ ಸಮರ್ಪಕವಾಗಿ ಉತ್ತರ ಕೊಡ್ತಿಲ್ಲ. ಹಾಗಾಗಿ ಆ ಮಚ್ಚನ್ನ ರಿಕವರಿ ಮಾಡ್ಕೋಬೇಕು. ಜೊತೆಗೆ ಈ ಒಂದು ಘಟನೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು. ತನಿಖೆ ಬಾಕಿ ಇರುವಂತ ಕಾರಣಕ್ಕಾಗಿ ಆರೋಪಿಗಳು ಇಬ್ಬರಿಗೂ ಕೂಡ 8 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ಳಿಕ್ಕೆ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಅದರ ನಡುವೆ ಆರೋಪಿಗಳು ಇಬ್ರು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಈಗ ಸದ್ಯ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಜಾಮೀನು ಅರ್ಜಿ ಯಾವಾಗ ವಿಚಾರಣೆಗೆ ಬರುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತ ಪ್ರಶ್ನೆ. ಒಟ್ಟು ಆರೋಪಿಗಳಿಗೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಓಪನ್ ಕೋರ್ಟ್ಗೆ ಕಸ್ಟಡಿಗೆ ಕೇಳಲಿಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ. ರೈಟ್. ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ನಾವು ಹೇಳ್ತಾ ಇದ್ವಿ, ಪೊಲೀಸರಿಗೆ ಯಾಮಾರಿಸುವಂತಹ ಕೆಲಸವನ್ನ ಇಬ್ರು ಕೂಡ ಮಾಡಿದ್ದಾರೆ. ಯಾವ್ದ್ಯಾವ್ದನ್ನ ಮಾಡಬಾರ್ದಾಗಿತ್ತೋ ಒಂದು ಪ್ರಕರಣದಲ್ಲಿ ಅದೆಲ್ಲವನ್ನ ಮಾಡಿ ಸದ್ಯಕ್ಕೆ ಸಂಕಷ್ಟವನ್ನ ತಂದುಕೊಂಡಿದ್ದಾರೆ. ರೀಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನವಿಡೀ ಹುಡುಕಾಟವನ್ನ ನಡೆಸಿದ್ರು ಕೂಡ ಮಚ್ಚು ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೆಟ್ನವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ರೀಲ್ಸ್ ನಲ್ಲಿ ಬಳಸಿದ್ದ ಅಸಲಿ ಮಚ್ಚಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೇಳಿದ್ರೆ ಕೃತ್ಯಕ್ಕೆ ಯೂಸ್ ಮಾಡಿರುವಂತಹ ವೆಪನ್ ಸಿಗ್ತಾ ಇಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈ ಕಡೆಗೆ ರಜತ್ ನಿನ್ನೆ ಇನ್ಸ್ಟಾ ಲೈವ್ ನಲ್ಲಿ ನೋಡ್ತಾ ಇದ್ವಿ ನಾವು, ಒಂದು ವಿಡಿಯೋ ಮಾಡಿದಾಗ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ಎಲ್ಲೋ ಮಿಸ್ಪ್ಲೇಸ್ ಆಗ್ಬಿಟ್ಟಿದೆ ಅಂತ ಇಬ್ರು ಅದೇ ದಾಟಿಯಲ್ಲಿ ವಿಡಿಯೋವನ್ನು ಮಾಡಿಬಿಟ್ಟು ಹರಿಬಿಟ್ಟಿದ್ರು ಅದನ್ನ. ಮತ್ತೊಂದು ಕಳ್ಳಾಟ ಇದ್ರಲ್ಲಿ ಏನಾದರೂ ಆಗ್ತಾ ಇದೆಯಾ? ಆಮೇಲೆ ಇದರಲ್ಲಿ ಇವ್ರು ತಪ್ಪಿತಸ್ಥರು ಅಂತ ಆದ್ರೆ ಇದನ್ನ ಪೊಲೀಸರು ಹೆಂಗ್ ನೋಡಬೇಕಾಗಿತ್ತು, ಹೆಂಗ್ ನೋಡಿದ್ರು? ಒಂದೇ ದಿನದಲ್ಲಿ ಅರೆಸ್ಟು ಅರೆಸ್ಟು ಅಂತ ಮಾಡಿ ಈಗ JCಗೆ ಕಳಿಸಿದ್ದಾರೆ. ಇಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಯಾಕೆ ಮಾಡಿದ್ರು ಪೊಲೀಸರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಒಂದು ವೇಳೆ ಇವ್ರು ಕಚಡ ಕೆಲಸ ಮಾಡಿದ್ ಹೌದಾದ್ರೆ ಇವ್ರನ್ನ ಪರೇಡ್ ಮಾಡಿಸೋದಕ್ಕೆ ಅವಕಾಶ ಇತ್ತು. ಶರ್ಟ್ ಎಲ್ಲ ಬಿಚ್ಚಿ ಪರೇಡ್ ಮಾಡಿಸಿದ್ರೆ ಇಂಥ ಕೆಲಸಗಳನ್ನ ಯೋಚನೆ ಮಾಡೋದಕ್ಕೂ ಉಳಿದ ಸೆಲೆಬ್ರಿಟಿಗಳು ಥಿಂಕ್ ಮಾಡ್ತಾ ಇದ್ರು. ಅದನ್ನೂ ಮಾಡ್ತಾ ಇಲ್ಲ. ಈ ಕಡೆಗೆ ಆ ಪ್ರೊಸೀಜರಲ್ ಲ್ಯಾಪ್ಸ್ ಅನ್ನುವಂತಹ ವಿಚಾರದಲ್ಲಿ ಕೂಡ ನಗು ಬರ್ತಾ ಇದೆ. ಯಾಕಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೂ ಮಚ್ಚು ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ಇಷ್ಟು ಚಿಕ್ಕ ಪ್ರಕರಣದಲ್ಲೂ ಇವ್ರಿಗೆ ಭೇದಿಸಕ್ಕಾಗಲ್ಲ, ಇನ್ನು ದೊಡ್ಡ ಪ್ರಕರಣನ ಇನ್ನು ಎಷ್ಟು ಅದ್ಭುತವಾಗಿ ಇವ್ರು ಭೇದಿಸ್ತಾರೆ ಅನ್ನೋದು ಪ್ರಶ್ನೆ. ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗಿದ್ದು ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಬಟ್ ಅದೇ ಸೆಟ್ ಪ್ರಾಪರ್ಟಿನ ತರಿಸ್ತೀವಿ.
ಸೆಟ್ಟಲ್ಲಿ ತಪ್ಪಾಗಿ ಮಿಸ್ಪ್ಲೇಸ್ ಆಗಿ ಮಚ್ಚ ಬಂದ್ಬಿಡ್ತು ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಈತ ಮಾಡ್ತಾ ಇದ್ದಾನೆ. ಬಟ್ ಪ್ರಶ್ನೆ ಇರೋದು ತಪ್ಪಾಗಿ ಅದು ಹೆಂಗೆ ಶಸ್ತ್ರಾಸ್ತ್ರಗಳು ಬಂದ್ಬಿಡುತ್ತೆ? ಇವ್ರು ಹೇಳೋದೇನು, ಶೂಟಿಂಗ್ ಸೆಟ್ನಲ್ಲಿ ಫೈಬರ್ ಮಚ್ಚನ್ನು ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಪೇಪರ್ನಿಂದ ಮಾಡಿರೋ ಮಚ್ಚನ್ನು ಯೂಸ್ ಮಾಡ್ತೀವಿ ಅಂತ. ಬಟ್ ಮಾಡ್ತಿರೋದು ಏನು ಹಾಗಾದ್ರೆ?